ಬಹಳಷ್ಟು ಮಂದಿ ಜ್ಯೋತಿಷ್ಯ ಕೇಳಕ್ಕೆ ಹೋಗ್ತಾರೆ. ಜ್ಯೋತಿಷ್ಯ ಯಾಕೆ ಕೇಳಕ್ಕೆ ಹೋಗ್ತಾರೆ ಅಂದ್ರೆ ಮುಂದಿನ ಭವಿಷ್ಯ ತಿಳ್ಕೊಳ್ಳೋಕ್ಕೋಸ್ಕರ ಅಥವಾ ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ. ಆಗುತ್ತೋ ಇಲ್ಲೋ ಅಂತ ಕೇಳಕ್ಕೆ, ಅಥವಾ ಮುಂದಿಂದು ನಂದು ಸ್ಟಡಿ ಬಗ್ಗೆ ಆಗಲಿ, ಇನ್ಯಾವುದೇ ವಿಷಯ, ಮದುವೆ ಅದು ಇದು 108 ಹಲವಾರು ಸಮಸ್ಯೆಗಳ ಬಗ್ಗೆ ಕೇಳಕ್ಕಂತ ಹೋಗ್ತಾರೆ. ಹೋಗಬೇಕಾದ್ರೆ ಅವರಿಗೆ ಒಂದು ಹಣ್ಣು ತೊಗೊಂಡು ಹೋಗ್ಬೇಕು. ಪದ್ಧತಿ ಐತಿ. ಏನಂದ್ರೆ ಹಣ್ಣು, ಹಂಪಲು, ಆಮೇಲೆ ವೀಳ್ಯದೆಲೆ, ಅಡಿಕೆ ಇದನ್ನು ತೊಗೊಂಡೋಗೋ ಪದ್ಧತಿ. ಆದರೆ ಈಗೇನಾಗೈತಿ, ಈಗ ಅದು ಬಿಟ್ಟರೆ ಬರೀ ಹೆಂಗಿದ್ರು ದಕ್ಷಿಣ ಕೊಡ್ತೀವಲ್ಲ ನಾವು, ಮತ್ತೆ ಇವನ್ನೆಲ್ಲ ತೊಗೊಂಡು ಹೋಗೋದು ಅಂಥೇಳಿ ಭಾಳ ಮಂದಿ ವಿಚಾರ ಮಾಡ್ತಾರೆ. ನೀವು ಹಣ್ಣುಗಳನ್ನು ತೊಗೊಂಡು ಹೋಗೋದಕ್ಕೆ ಕಿಲೋಗಟ್ಟಲೆ ತೊಗೊಳ್ಳೋ ಹೋಗೋ ಅವಶ್ಯಕತೆ ಇಲ್ಲ. ಎರಡೆರಡೇ ಹಣ್ಣು, 2ರಿಂದ 5 ಹಣ್ಣು ತೊಗೊಂಡು ಹೋಗೋದ್ರಿಂದ ಏನಾಗುತ್ತೆ, ನಿಮ್ಮ ಕೈಯಿಂದ ಅವ್ರಿಗೆ ಕೊಡ್ತೀರಲ್ಲ, ನಿಮ್ಮ ಹತ್ರ ಇರುವಂಥ ಏನು ನೆಗೆಟಿವ್ಸ್ ಇರ್ತಾವೆ, ನೀವು ಯಾವ ಕೆಲಸ ಆಗಬೇಕು ಅಂತ ಕೇಳಕ್ಕೆ ಹೋಗ್ತಿರ್ತೀರಿ, ಆ ಒಂದು ನೆಗೆಟಿವ್ಸ್ ಏನಾಗ್ತೈತಿ ಆ ಹಣ್ಣೊಳಗೆ ಕೂಡ್ತೈತಿ. ಕೆಲಸ ಆಗಬೇಕು ಅನ್ನೋದು ಅಂಥದ್ದು. ಅವಾಗೇನಾಗತ್ತೆ, ಜ್ಯೋತಿಷ್ಯರು ಅವನು ಗುರುನೇ, ಅವನ ಕೈಯಲ್ಲಿ ಕೊಟ್ಟರೆ ಅಂದ್ರೆ ಏನಾಗುತ್ತೆ, ಆ ನೆಗೆಟಿವ್ಸ್ ಎಲ್ಲ ಹೋಗಿ ಒಳ್ಳೇದು ಹಣ್ಣಾಗತ್ತೆ. ಅವ್ರು ಒಳ್ಳೆ ಹಣ್ಣು ಆಗುತ್ತೆ. ಆಮೇಲೆ ನಿಮ್ಮ ಕೈಯಿಂದ ಕೊಟ್ಟಿರ್ತೀರಲ್ಲ, ಅವಾಗ ಏನಾಗ್ತೈತಿ, ಅವ್ರ ಕಡೆಯಿಂದ ಅವ್ರ ಮನಸ್ಸು ಖುಷಿ ಆಗ್ತೈತಿ. ಏನೋ ಭಕ್ತ ತೊಗೊಂಬಂದಾನ ಅಂತಂದು ಖುಷಿ ಆಗ್ತೈತಿ. ದಕ್ಷಿಣ ಅಂತೂ ಕೊಟ್ಟೇ ಕೊಡ್ತೀರಿ, ಅದು ಬೇರೆ ಪ್ರಶ್ನೆ. ದಕ್ಷಿಣೆ ಒಂದಲ್ಲಿ ಹಣ್ಣು ಕೊಡೋದ್ರಿಂದ ಮನಸ್ಸು ಏನಾಗುತ್ತೆ, ಅವ್ರಿಗೂ ಆನಂದ ಆಗುತ್ತೆ. ಅವರ ಬ್ಲೆಸ್ಸಿಂಗ್, ಅವರ ಆಶೀರ್ವಾದ ನಿಮಗೆ ಸಿಗ್ತೈತಿ. ಆ ಆಶೀರ್ವಾದ ಸಿಗೋದ್ರಿಂದ ನಿಮ್ಗೇನಾಗುತ್ತೆ, ಅವ್ರು ಏನು ಹೇಳೋದ ನಿಮ್ಗೆ ಅರ್ಧಕ್ಕರ್ಧ ಕೆಲಸ ಆದಂಗೆ ನಿಮ್ಮದು. ಆಮೇಲೆ ಅವ್ರನ್ನು ಇಷ್ಟೆಲ್ಲ ಮಂದಿ ಕೊಟ್ಟಿರ್ತಾರಲ್ಲ, ಎಲ್ಲ ಅವರೊಬ್ಬರು ತಿನ್ನಂಗಿಲ್ಲ, ಅವರು ಮತ್ತೊಬ್ಬರಿಗೆ ಹಂಚ್ತಾರೆ ಅವನ್ನ. ಆ ಹಂಚೋದ್ರೆ ಏನಾಗುತ್ತೆ, ಅವ್ರ ಬ್ಲೆಸ್ಸಿಂಗ್ ಏನಾಗುತ್ತೆ ಅದ್ರೊಳಗೆ ಸೇರಿ ನಿಮ್ಗೆ ಸೇರ್ತೈತಿ. ನಿಮ್ಮ ಕೆಲಸ ಆದಷ್ಟು ಜಲ್ದಿ ಆಗ್ತೈತಿ. ನೀವೇನು ಕೆಳಗೆ ಹೋಗಿರ್ತೀರಿ ಆ ಕೆಲಸ ಆದಷ್ಟು ಜಲ್ದಿ ಆಗ್ತೈತಿ. ಈಗ ಗುರುದಕ್ಷಿಣೆ ಕೊಡ್ತೀರಿ, ಅದು ಬೇರೆ ಪ್ರಶ್ನೆ. ಅದಕ್ಕೆ ಬ್ಲೆಸ್ಸಿಂಗ್ ಬರೋದಿಲ್ಲ. ದಕ್ಷಿಣೆ ಏನು ನಿಮ್ಮ ಪರಿಹಾರ ಕೇಳ್ಕೊಂಡಿರ್ತೀರಿ, ದಕ್ಷಿಣ ಕೊಟ್ಟಿರ್ತೀರಿ. ಆದರೆ ಆಶೀರ್ವಾದ ಪಡಿಬೇಕು, ಕೆಲಸ ಇನ್ನೂ ಜಲ್ದಿ ಸಕ್ಸಸ್ ಆಗಬೇಕಂದ್ರೆ ಕೆಲವಷ್ಟು ಹಣ್ಣುಗಳನ್ನು ಕೊಡಬೇಕು. ಬಾಳೆಹಣ್ಣು, ಸೇಬು ಹಣ್ಣು, ಅಥವಾ ಇನ್ನು ಯಾವುದೇ ಒಂದು ಹಣ್ಣನ್ನು ಅವರಿಗೆ ಕೊಡಬೇಕು. ಅದು ಬ್ಲೆಸ್ಸಿಂಗ್ ನಿಮ್ಗೆ ಸಿಗುತ್ತೆ, ಆಶೀರ್ವಾದ ಸಿಗ್ತೈತಿ. ಆಮೇಲೆಲ್ಲ ಹಣ್ಣು ಅವರೊಬ್ಬರೇ ತಿನ್ನೋದಿಲ್ಲ, ಮತ್ತೊಬ್ಬರು ಮಕ್ಕಳಿಗೆ, ಆಮೇಲೆ ಇನ್ನಿತರೆ ಬಡವರಿಗೆ, ಅಥವಾ ಯಾರಿಗೋ ಕೊಡ್ತಾರೆ ಅವ್ರು ತಿನ್ನೋದಕ್ಕೆ. ಆಮೇಲೆ ಅವ್ರು ಯಾರು ಹಣ್ಣು ಕೊಟ್ರಲ್ಲ ಅವರಿಗೆ ಒಳ್ಳೇದಾಗಲಿ ಅಂತ ದೇವ್ರು ಹರಿಸ್ತಿರ್ತಾನೆ. ಆದಷ್ಟು ನಿಮಗೆಲ್ಲ ಕೆಲಸ ಆಗ್ತೈತಿ.